ಸದನದಲ್ಲಿ ಸಣ್ಣಾಟ. ಸಾಮಾನ್ಯವಾಗಿ ಸೆಷನ್ಗಳಲ್ಲಿ ಏನು ಚರ್ಚೆ ನಡೀಬೇಕು? ಶಾಸಕರು ಕೂತಿರ್ತಾರೆ 224 ಕ್ಷೇತ್ರದ್ದು, ಅವರವರ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯ, ಜನಸಾಮಾನ್ಯರ ಪರವಾಗಿ ನಾಗರಿಕರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಲ್ಲ. ಆದರೆ ಅದಿಲ್ಲ. ಸದನದಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಿಲ್ಲ, ಕತೆ ಇಲ್ಲ. ದಿನವೆಲ್ಲ ಬರೀ ಯೂಟ್ಯೂಬರ್ಸ್ಗಳ ಬಗ್ಗೆಯೇ ಚರ್ಚೆ. ಇದು ನೋಡಿ ನಮ್ಮ ಶಾಸಕರ ಪರಿಸ್ಥಿತಿ. ಯತ್ನಾಳ್ ಮತ್ತು ವಿಶ್ವನಾಥ್, ಇದೇನ್ರಯ್ಯ ನಿಮ್ಮ ಮಕ್ಕಳಾಟ? ಸದನ ಅನ್ಕೊಂಡಿದ್ದೀರಾ ಅಥವಾ ಬೇರೆ ಇನ್ನೇನಾದ್ರೂ ಅನ್ಕೊಂಡಿದ್ದೀರೇನು? ಹಲೋ ಸಿಎಂ ಸಾಹೇಬ್ರೆ ಮತ್ತು ಸ್ಪೀಕರ್ ಸಾಹೇಬ್ರೆ, ನಿಮ್ಮ ಶಾಸಕರಿಗೆ ಬುದ್ಧಿ ಹೇಳಿ. ಸದನದಲ್ಲಿ ಸಣ್ಣಾಟ, ಇದರಿಂದ ಜನಕ್ಕೇನು ಲಾಭ? ಯಾವ ಪುರುಷಾರ್ಥಕ್ಕಾಗಿ ನಿಮ್ಮ ಚರ್ಚೆ ಅದು? ಶಾಸಕರು ಮಾತಾಡಬೇಕಿರುವುದು ಅಭಿವೃದ್ಧಿಯ ವಿಚಾರ, ನಾಗರಿಕ ಸಮಸ್ಯೆಗಳ ವಿಚಾರ. ಆದರೆ ಸದನದಲ್ಲಿ ಆಗ್ತಿರುವ ಚರ್ಚೆ ಆದ್ರೂ ಏನು ಅನ್ನೋದು ಗೊತ್ತಾ ನಿಮಗೆ? ಆ ಯೂಟ್ಯೂಬರ್ ಹಂಗಂತೆ, ಈ ಯೂಟ್ಯೂಬರ್ ಹಿಂಗಂತೆ. ಈ ಚರ್ಚೆಗಳು ಯಾವ ಪುರುಷಾರ್ಥಕ್ರಯ್ಯ? ನೀವು ಸಾಚ ಆಗಿದ್ರೆ, ನೀವು ಸಂಭಾವಿತ್ರೆ ಆಗಿದ್ರೆ ಯೂಟ್ಯೂಬರ್ಗಳ ಬಗ್ಗೆ ಭಯ ಯಾಕೆ ನಿಮಗೆ? ಯಲಹಂಕ ಶಾಸಕರಿಂದ ಸ್ಪೀಕರ್ಗೆ ಅದ್ಯಾವುದೋ ಕೊಡಿಗೆಹಳ್ಳಿ ಲಾಯರ್ ಜಗ್ಗಿ ಬಗ್ಗೆ ದೂರು ಕೊಡ್ತಾರೆ. ಇಲ್ಲೊಬ್ಬ ವಿಜಯಪುರದ ಶಾಸಕರು ಯತ್ನಾಳ್ರಿಂದ ಅದ್ಯಾವುದೋ MD ಸಮೀರ್ ಅನ್ನುವಂಥ ಯೂಟ್ಯೂಬರ್ ಬಗ್ಗೆ. ಅಲ್ಲ ರೀ, ಕೆಂಗಲ್ ಹನುಮಂತನೆಯವರು ಕೆಂಗಲ್ ಅವರು ಕಟ್ಟಿಕೊಂಡಿರತಕ್ಕಂತಹ ಈ ವಿಧಾನಸೌಧ, ಕೆಂಗಲ್ ಹನುಮಂತಯ್ಯ ನಿಮ್ಮ ಈ ಮಕ್ಕಳಾಟಿಕೆಯನ್ನು ಪ್ರದರ್ಶನ ಮಾಡೋದಕ್ಕ ಯೂಟ್ಯೂಬರ್ಗಳ ಬಗ್ಗೆ ಸದನದಲ್ಲಿ ಸೆಷನ್ನಲ್ಲಿ ಮಾತನಾಡ್ತೀರಾ ಅನ್ನುವುದಾದರೆ, ಜನಪರ ಕಾಳಜಿ, ಜನಪರ ವಿಚಾರ, ಕ್ಷೇತ್ರದ ಅಭಿವೃದ್ಧಿ, ನಾಗರಿಕರ ಸಮಸ್ಯೆ, ಮೂಲಭೂತ ಸಮಸ್ಯೆ, ಇದ್ರ ಬಗ್ಗೆ ಮಾತನಾಡ್ರಯ್ಯ. ನಿಮ್ಮ ಕ್ಷೇತ್ರದಿಂದ ಜನರು ನಿಮ್ಮನ್ನು ಆರಿಸಿ ವಿಧಾನಸಭಾ ಸದಸ್ಯರನ್ನಾಗಿ ಮಾಡಿರೋದು ಜನರ ಬಗ್ಗೆ ಮಾತಾಡಿ ಅಂತ ಹೇಳಿ. ಆದರೆ ಜನರಿಗೆ ಮುಜುಗರ ತರುವಂತಹ ಚರ್ಚೆಗಳನ್ನು ಮಾಡ್ತೀರಿ. ಮೊನ್ನೆ ಬೇಸರ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಯಲಹಂಕದ ಶಾಸಕರು 3ಕ್ಕಿಂತ ಹೆಚ್ಚು ಬಾರಿ ಅಲ್ಲಿ ಶಾಸಕರಾಗಿ ಆಯ್ಕೆಯಾದವರವರು, BJPಯ MLA, ಅವ್ರು ಹೇಳ್ತಾರೆ, ಅದು ಯಾವುದೋ ವಕೀಲನ ಹೆಸರು ಹೇಳ್ತಾರೆ. ನಾನು ಪ್ರತ್ಯೇಕವಾಗಿ ಹೇಳೋದಿಲ್ಲ ಆ ಹೆಸರನ್ನ. ಆ ವಕೀಲನ್ನ ಹೆಸರು ಹೇಳ್ಕೊಂಡು ಆತ ನಕಲಿ ವಕೀಲ. ಅದಾದ ನಂತರ ಆ ವಕೀಲ ಪ್ರೂಫ್ ತೋರಿಸ್ದ, ಬಾರ್ ಕೌನ್ಸಿಲ್ನಲ್ಲಿ ರಿಜಿಸ್ಟರ್ ಆಗಿರೋದು. ಆತ ವಕೀಲ ಅಲ್ಲ ಅನ್ನೋದು ಇವರ ಆರೋಪ ಆಗಿತ್ತು, ಯಲಹಂಕ ಶಾಸಕರದು ವಿಶ್ವನಾಥ್ ಅವ್ರದ್ದು. ಅವ್ರು ಮಾತನಾಡೋ ಒಂದು ಝಲಕನ್ನು ಕೇಳಿಸ್ಕೊಳ್ಳಿ ನೀವು ಒಂದ್ಸತಿ. ಒಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ. ಇವನು ತಿರುಪ್ತಿಯಲ್ಲಿ ಇಟ್ಟ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ. ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವನೆ. ನೀವು ಮಾತಾಡಿದ್ರೆ ನಿಮ್ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವ್ನು ಮೆಂಟ್ಲು ಅಂತಾನೆ. ಮೆಂಟಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನ್ ಮಾಡ್ಬೇಕು ಹೇಳಿ ಅಧ್ಯಕ್ಷರ? ಅವನು ಹೇಳ್ತಾನೆ, ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ ನಾವು. CIT ಅವರು ಈ ತರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೆ ಅಂತ ಹೇಳವನೆ ಅವನು, ನಕಲಿ ಲಾಯರ್, ನಿಮ್ಗೆ ಗೊತ್ತಿರಲಿ. ಆದ್ರೂ ಕೂಡ ನೀವು ಅದು ಯಾಕೋ 3ನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ನರೇಂದ್ರ ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ನರೇಂದ್ರ ಸ್ವಾಮಿ ಅವರೇ ಕೂತ್ಕೊಳ್ಳಿ. ಇದು ಯಲಹಂಕ ಶಾಸಕರು ವಿಶ್ವನಾಥ್ ಅವರ ಮಾತು. 224 ಶಾಸಕರಿರತಕ್ಕಂತಹ ವಿಧಾನಸಭೆ, ಆ ಸ್ಪೀಕರ್ ನಿಸ್ಸಹಾಯಕರಾಗಿ ಕೂತ್ಕೊಂಡಿದ್ದಾರೆ ಇವರು ಕಂಪ್ಲೇಂಟ್ಗಳನ್ನು ಕೇಳ್ಕೊಂಡು. ಈ ಸ್ಕೂಲ್ಗಳಲ್ಲಿ ಮಕ್ಕಳು ಟೀಚರ್ಗೆ ಚಾಡಿ ಹೇಳ್ತಾರಲ್ಲ, ಇದು ಚರ್ಚೆಯಾಗಬೇಕಾದಂಥ ವಿಚಾರನ? ಇದು ರಾಜ್ಯಕ್ಕೆ ಅನಿವಾರ್ಯತೆ ಇದೆಯಾ? ಯಾವುದೋ ಒಬ್ಬ ವಕೀಲನ ವಿಚಾರವನ್ನ ಯಲಹಂಕದ ಶಾಸಕರು ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತಾರೆ. ಸದನದಲ್ಲಿ BJP ಶಾಸಕರ ಆರೋಪಗಳಿಂದ ಭಾರಿ ಮುಜುಗರ ಆಗ್ತಾ ಇದೆ. ನಾಗರಿಕರು ತಲೆ ತಗ್ಗಿಸ್ತಿದ್ದಾರೆ, ವಿಡಿಯೋ ಮಾಡಿ ತೇಜೋವಧೆ ಮಾಡ್ತಾರೆ ಎಂದ ಶಾಸಕ ವಿಶ್ವನಾಥ್. ಕಂಪ್ಲೇಂಟ್ ಕೊಡಯ್ಯ ಯಲಹಂಕದಲ್ಲಿ, ಯೂಟ್ಯೂಬರ್ಗಳಿಂದ ಭಾರಿ ತೊಂದರೆ ಆಗ್ತಾ ಇದೆ. ಅಬ್ಬಾ, ಕಡಿವಾಣ ಹಾಕಬೇಕು ಅಂತಾರಂತೆ. ವೈಯಕ್ತಿಕ ಸಮಸ್ಯೆ ಹೇಳಿಕೊಳ್ಳಲು ಚಾವಡಿ ಆಯ್ತಾ ವಿಧಾನಸಭೆ? ನೀವು ಸರಿಯಾಗಿದ್ರೆ ಯಾರು ತಾನೇ ನಿಮ್ಮನ್ನು ತೇಜೋವಧೆ ಮಾಡ್ತಾರೆ ಹೇಳಿ? ಮಾಡೋಕ್ಕಾಗುತ್ತಾ? ಹಾಗೆ
ಯಾರಿಗಾದರೂ ತೇಜೋವಧೆ ಆದರೆ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಿ ಅಥವಾ ನಿಮ್ಮ ಸ್ಥಳೀಯ ಠಾಣೆಗೋ ಕಂಪ್ಲೇಂಟ್ ಕೊಡಿ. ಅದು ಬಿಟ್ಟು ಜನರ ಸಮಸ್ಯೆಗಳಿಗೆ ವೇದಿಕೆ ಆಗಬೇಕಿದ್ದ ಚಾವಡಿ ಸದನ ನಿಮ್ಮ ಆರೋಪ ಪ್ರತ್ಯಾರೋಪಗಳ ಅಂಗಡಿಯಾಗಿದೆ. ಸ್ಪೀಕರ್ ಸಾಹೇಬ್ರೆ, ಸಿಎಂ ಸಾಹೇಬ್ರೆ, ಯಾಕೆ ಹಿಂಗೆ ಸದನದಲ್ಲಿ ಸಮಯವನ್ನ ವ್ಯರ್ಥ ಮಾಡಬೇಡಿ. ಈ ತರಹದ ಬೇಜವಾಬ್ದಾರಿ ಮಾತುಗಳು ಆಡೋದಕ್ಕೆ ಅವಕಾಶ ಕೊಡಬೇಡಿ. ನೀವು ಅವರವರ ವೈಯಕ್ತಿಕ ಸಮಸ್ಯೆಗಳು, ಅದು ಯಾರೋ ಒಬ್ಬ ವಕೀಲ ಈತನಿಗೆ ಮುಜುಗರಕ್ಕೀಡು ಮಾಡುವಂತೆ ಮಾಡಿದ್ರೆ ಅದು ಆತನ ಸಮಸ್ಯೆ, ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ವಿಶ್ವನಾಥ್ ಕತೆ ಹಂಗಾದ್ರೆ ನಮ್ಮ ವಿಜಯಪುರದ ಶಾಸಕ ಯತ್ನಾಳ್ ಕತೆ ಹೆಂಗಿದೆ ಗೊತ್ತಾ? ನೀವೇ ಒಂದ್ಸತಿ ಕೇಳಿಸ್ಕೊಳ್ಳಿ ಅದನ್ನ. ಧರ್ಮದ ಧಾರ್ಮಿಕ ಧಾರ್ಮಿಕ ಈ ದೇಶಕ್ಕೆ ಬಂದಂತ ಮೊಘಲರಿಂದಲೇ ಈ ಒಂದು ವ್ಯವಸ್ಥಿತವಾಗಿ ಹಿಂದೂ ಸನಾತನ ಧರ್ಮವನ್ನ ನಾಶ ಮಾಡುವಂತ ಒಂದು ವ್ಯವಸ್ಥಿತವಾದಂತ ಸಂಚು ನಮ್ಮ ಸುರೇಶ್ ಕುಮಾರ್ ಅವರು ಹೇಳಿದ್ರಲ್ಲ, ಹಿಂದೆ ಅವರಿದ್ರು, ಮೊಘಲರು ಇದ್ರು. ಈಗ ಆಧುನಿಕ ಮೊಘಲರು, ಆಧುನಿಕ ಅಲಾವುದ್ದೀನ್ ಖಿಲ್ಜಿಗಳು, ಇವ್ರ ಒಂದು ಸಂತತಿ ಏನಿದೆ, ಅದೇ ಸಂತತಿ ಇಡೀ ದೇಶದಲ್ಲಿರುವಂತಹ ಹಿಂದೂ ಧರ್ಮದ ಪವಿತ್ರವಾದಂತಹ ಧಾರ್ಮಿಕ ಸಂಸ್ಥೆಗಳ ಮೇಲೆ ಒಂದು ರೀತಿ ವ್ಯವಸ್ಥಿತವಾಗಿ ವಿದೇಶಿ ಹಣದ ಮೂಲಕ ಇಂತಹ ಸೋಕಾಲ್ಡ್ ಬುದ್ಧಿಜೀವಿಗಳು, ಎಡಚರರು, ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಒಂದು ಜಾತ್ಯತೀತ ಅನ್ನುವಂಥ ಒಂದು ಡೋಂಗಿ ಮುಖವಾಡನ ಹಾಕೊಂಡಂತ ಜನ ಕೂಡಿ ಇವತ್ತು ಧರ್ಮಸ್ಥಳವನ್ನ ಅಪವಿತ್ರ ಮಾಡುವಂತ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ನಾವು ನೋಡಿದ್ದೀವಿ, ಯಾರು ದೇಶದ್ರೋಹಿ ಕೆಲಸ ಮಾಡಿದ್ರೆ, ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡೋದಂದ ಮುಸುಕುದಾರಿಗಳನ್ನು ಹಾಕೊಂಡು ಕೋರ್ಟಿಗೆ ಬರ್ತಿದ್ರು. ಆದ್ರೆ ಈ ಮನುಷ್ಯನಿಗೆ ಅವನು ಕೊಡುವಂತ ಗೌರವ, ಅವನ 10 ಗಂಟೆಗೆ ಬಂದ ಮೇಲೆ ಅವನ ಅಧಿಕಾರಿಗಳು ಕರ್ಕೊಂಡು ಹೋಗುವಂಥದ್ದು, ಅವನ ಹಾವಭಾವ ನೋಡಿದಾಗ ವ್ಯವಸ್ಥಿತವಾಗಿ ಧರ್ಮಸ್ಥಳದ ಮೇಲೆ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೇಲೆ ಆಯ್ತು, ತಿರುಪತಿ ದೇವಸ್ಥಾನದಲ್ಲಿ ಲಾಡೂದಲ್ಲಿ ಇಷ್ಟು ಕೆಟ್ಟ ಪರಿಸ್ಥಿತಿ ಆಗಿದೆ ಯೂಟ್ಯೂಬರ್ಗಳದು. ಅವರು ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡುವಂತ ಎಲ್ಲ ರಾಜಕಾರಣಿಗಳು ಎಲ್ಲರದು ಈ ರಾಜ್ಯದಲ್ಲಿ ಇಂಥ ಯೂಟ್ಯೂಬರ್ಗಳು ಕೂಡ್ಕೊಂಡು ಒಂದು ಪವಿತ್ರವಾದಂತಹ ನಮ್ಮ ಧರ್ಮ, ಅವೇನು ಸಂಬಂಧ ಇಲ್ಲ ನಮ್ಮ ಧರ್ಮಕ್ಕೆ, ಅವ ಯಾವುದೋ ಬೇರೆ ಧರ್ಮದವ, ಅವನ ಹೈಲೈಟ್ ಮಾಡೋದು, ಅವ ಏನೇನು ಕತೆಗಳನ್ನು ಕಟ್ಟಿ ಈ ರೀತಿ ಹಂಗಾದ್ರೆ ನಾಳೆ ಹೇಳ್ತಾನೆ ಅವನು ಮುಸುಕದಾರಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಕೆಳಗೆ ಹೋಗಿದ್ದಾರೆ ಅಂದ್ರೆ ಅದನ್ನ ಹಾಡ್ತೀರಾ? ಈ ಬಾಹುಬಲಿ ಗುಡ್ಡಕ್ಕೆ ಬೆನ್ನ ಹತ್ತದ್ರಿ ಅಂದ್ರೆ ಇನ್ನೂ ಎಷ್ಟು ದಿವಸ ಈ SIT ಅವ್ರಿಗೆ ಕೆಲಸ ಮಾಡೋರು? ನಾನು ಕೇಳಿದ್ರೆ ವಿಶ್ವನಾಥ್ ಒಂದು ಕಡೆ ಹೇಳ್ತಾರೆ, ಲಾಯರ್ ಜಗ್ಗಿ ಸರಿ ಇಲ್ಲ, ನನ್ನ ತೇಜೋವಧೆ ಮಾಡ್ತಿದ್ದಾರೆ ಅಂತ ಹೇಳಿ. ವಿಜಯಪುರದ ಶಾಸಕರು, ಬಿಜೆಪಿಯ ಶಾಸಕ ಪಕ್ಷದಿಂದಲೇ ಉಚ್ಚಾಟನೆ ಆಗಿದ್ದಾರೆ. ಆ ಶಾಸಕ ವಿಧಾನಸಭೆಯಲ್ಲಿ ಕೂತ್ಕೊಂಡು ಹೇಳೋದು, ವಿಧಾನಸೌಧದಲ್ಲಿ, ಅದ್ಯಾವುದೋ ಒಬ್ಬ ಯೂಟ್ಯೂಬರ್ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಹೇಳಿ. ಯೂಟ್ಯೂಬರ್ಗಳ ಮೇಲೆ ಕಂಪ್ಲೇಂಟ್ ಮಾಡಬೇಕಾದ ಒಂದು ಸ್ಥಳನ ವಿಧಾನಸಭೆ ಹೇಳಿ? ಸೆಷನ್ನಲ್ಲಿ ಜನಪರ ಕಾಳಜಿ ಅಥವಾ ಜನಹಿತಕ್ಕಾಗಿ ಅಥವಾ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯ, ರಾಜ್ಯದ ಕಾನೂನು ಸುವ್ಯವಸ್ಥೆಯ ಗತಿ, ರಾಜ್ಯದ ಸಿಸ್ಟಮ್ಗಳ ಬಗ್ಗೆ ಮಾತನಾಡಬೇಕಾದಂತಹ ಶಾಸಕರುಗಳು ಮಕ್ಕಳ ಥರ ಯೂಟ್ಯೂಬರ್ಗಳ ಬಗ್ಗೆ ಚರ್ಚೆ ಮಾಡುವಂಥ ಪರಿಸ್ಥಿತಿ ಬಂತಲ್ಲ. ಇವರನ್ನ ಪಡೆದುಕೊಂಡ ಜನ ಧನ್ಯನೋ ಅಥವಾ ಶಾಸಕರು ಧನ್ಯರೋ ಗೊತ್ತಾಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.